ದರ್ಶನ್ ಸರ್ ಅಂತ ಹೇಳಿದ್ರಿ, ಅವ್ರ ಜೊತೆ ಕೂಡ ಒಂದಷ್ಟು ಒಡನಾಟ ಇದೆ ನಿಮಗೆ. ಸಿನಿಮಾ ವಿಚಾರವಾಗಿ ಏನಾದರೂ ನೀವು ಅಪ್ರೋಚ್ ಅಂದ್ರೆ ಲೈಕ್ ನೀವು ಹೇಳಿದ್ರಿ ನಾನು ಕೂಡ ಆಕ್ಟ್ ಮಾಡ್ಬೇಕನ್ನೋಂತಹ ಆಸೆ ಇದೆ ನಿಮ್ಮೊಟ್ಟಿಗೆ ಅಂತ. ಅವರು ಆ ಹೈಟ್ ಇದ್ದಾರೆ, ನೀವು ಕೂಡ ಸೇಮ್ ಆಲ್ಮೋಸ್ಟ್ ಹೈಟ್ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಪರ್ಸ್ನಾಲಿಟಿ ಕೂಡ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ ಸ್ಕ್ರೀನ್ ಮೇಲೆ. ಹೇಗಿರುತ್ತೆ ಅಬ್ಬರ ಅಕಸ್ಮಾತ್ ಇಬ್ರು ಕಾಣಿಸ್ಕೊಂಡ್ರೆ ಅನ್ನೋಂಥದ್ದು, ನೀವು ವಿಲನ್ ಆಗಿ ಅವ್ರು ಅದೇ ಹೀರೋ ಆಗಿ ಇದ್ರೆ ಅನ್ನೋಂಥದ್ದು ಇಮ್ಯಾಜಿನ್ ಮಾಡಿದೀರಾ? ಅಟ್ಲೀಸ್ಟ್ ಬಂದಿತ್ತೆ ಯಾವತ್ತಾದ್ರು? ಅನ್ಕೊಂಡಿದ್ದೀನಿ ಮೇಡಮ್. ನಾನೇ ಕಲಾವಿದನ್ಗೆ ಯೋಚನೆ ಆಲೋಚನೆ ಇದು ಜಾಸ್ತಿ, ಕನಸು ಜಾಸ್ತಿ, ಲಿಮಿಟೇಷನ್ಸ್ ಇರೋದೇ ಇಲ್ಲ. ಅವ್ರ ಜೊತೆ ಮಾಡ್ಬೇಕು, ಇವ್ರ ಜೊತೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಎಲ್ಲ ಬಂದಿರುತ್ತೆ. ಅಣ್ಣನ ಜೊತೆ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಹಂಗೆ ಇರಬೇಕು, ಅದು ಎರಡು ಕಡೆನೂ ಪವರ್ ಹಂಗೆ ಇರಬೇಕು. ಲಾಸ್ಟಿಗೆ ನಾನೇ ಸೋಲ್ಬೇಕು, ಖಂಡಿತವಾಗ್ಲೂ ಸೋಲ್ತೀನಿ, ಬರ್ತೀನಿ ವಾಪಸ್, ಅದೆರಡನೇ ಮಾತಿಲ್ಲ. ನಾನು ಇದಕ್ಕೆ ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೀನಿ ಅಣ್ಣನ ಬಗ್ಗೆ, ದರ್ಶನ್ ಅಣ್ಣನ ಬಗ್ಗೆ. ನಮ್ಮದು ಸಲಾರ್ ನಡೀತಿತ್ತು ರಾಮೋಜಿ ಫಿಲಮ್ ಸಿಟಿಲಿ. ನಮ್ಮದು ಲೆಫ್ಟ್ ಸೈಡು ಸೆಟ್, ರೈಟ್ ಸೈಡು ಕಾಟೇರೋ ಶೂಟಿಂಗ್ ನಡೀತಿತ್ತು. ನಾನು ಅಷ್ಟರೊಳಗೆ ಆಲ್ರೆಡಿ ಗರಡಿ ಮುಗಿಸಿದ್ದೆ. ನಾನು ಗರಡಿ ಮುಗಿಸಿ ಆಲ್ರೆಡಿ ಒಂದು ಸುಮಾರು ತಿಂಗಳೇ ಆಗೋಯ್ತು, ಒಂದು 4-5 ತಿಂಗಳು ಹತ್ತತ್ರ ಆಗೋಯ್ತು. ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದು ಗರಡಿ ಮಾಡ್ಬೇಕಾದ್ರೆ 6ರಿಂದ 7 ದಿನ ಅಷ್ಟೇ. ದರ್ಶನ್ ಸರ್ದು ಶೂಟಿಂಗ್ ನಡೀತಿದೆ ಅಂತ ಅಂತಾರೆ ಯಾರೋ ನಮ್ಮ ಹುಡುಗರು ಬಂದು. ಹೌದಾ ಅಣ್ಣ ಬಂದಿದ್ದಾರಾ? ಹ್ಞೂ ಅಣ್ಣ, ಎಲ್ಲ ಅಣ್ಣ ಬಂದಿದ್ದಾರೆ. ನಾನೇನು ಮಾಡ್ತೀನಿ, ಸಲಾರ್ ಆಲ್ರೆಡಿ ರೆಡಿಯಾಗಿ ಕೂತಿರ್ತೀವಿ. ನನಗೆ ಒಂದು ಕಡೆ ಯೋಚನೆ, ಈ ಗೆಟಪ್ಪಲ್ಲೇ ಹೋಗ್ಬೇಕಾ ಬ್ಯಾಡ್ವಾ? ಇವ್ರು ಯಾರು ಯಾವನ ನಿಂಗೆ ಹೇಳ್ದವ್ನು ಹೋಗಿ ಗೆಟಪ್ಪಲ್ಲಿ, ಇವ್ರು ಯಾರು ಬೈದ್ಬಿಟ್ರೆ ಅದೊಂದು ಕಡೆ. ಇನ್ನು ಅಲ್ಲಿಗೆ ಹೋದಾಗ ಅವ್ರೇನಾದ್ರು ತಪ್ಪು ತಿಳ್ಕೊಬಿಟ್ರೆ ಅಂತ, ಗುರು ಏನಾದರೂ ಆಗೋಗ್ಲಿ ಅಣ್ಣನ ಹೋಗಿ ಮಾತಾಡ್ಸ್ಕೊಬರೋಣ ಅಂದ್ಬಿಟ್ಟು ಹೋದೆ. ನನಗೆ ಅವ್ರನ್ನ ನೆನ್ಪಿಟ್ಕೊಂಡಿರ್ತಾರೆ ಅನ್ನೋದು ನನಗಿಲ್ಲ. ಸುಮ್ಮನೆ ನೋಡ್ಕೊಂಡು ಬರೋಣ, ಮಾತಾಡ್ಸ್ಕೊಂಡು ಅಣ್ಣ ನಮಸ್ತೆ ಅಂತ. ಈಗ ಅಲ್ಲಿ ಬಂದ್ಬಿಟ್ಟು ಕನ್ನಡದವ್ರು ಮಾತಾಡ್ಸಲ್ಲ ಇರ್ತಾರ? 100% ಮಾತಾಡ್ಸ್ತಾರೆ. ಇದ್ರ ಮೇಲೆ ಹೋಗ್ಬಿಟ್ಟೆ. ಹೋದೆ, ಅವ್ರದ್ದು ಸೆಟ್ ಒಳಗಡೆ ಫೈಟಿಂಗ್ ನಡೀತಾ ಇತ್ತು. ಅವ್ರು ಏನಿಲ್ಲ ಅಂದರೂ ಒಂದು 50-60 ಮೀಟ್ರ್ ದೂರದಲ್ಲಿದ್ದಾರೆ ಮೇಡಮ್. ಎಲ್ಲ ಕೂತಿದ್ದಾರೆ. ನಾನು ತರುಣ್ ಸರ್ನ ಮಾತಾಡಿಸ್ತೀನಿ. ಸರ್ ನಮಸ್ತೆ ಸರ್ ಅಂತೀನಿ. ನಮಸ್ತೆ, ಹೇಗಿದ್ದೀರಾ ಅಂತಾರೆ. ಬ್ರದರ್ ಹ್ಞೂ ಸರ್ ಚೆನ್ನಾಗಿದೆ, ನೀವು ಸರ್ ಅಂತೀನಿ. ಸೊ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಹಿಂಗೆ ಸುಮಾರು ಜನ ನಿಂತಿರ್ತಾರೆ. ಅವ್ರ ಸೆಟ್ ಅಂದರೆ ಗೊತ್ತಲ್ಲ ಹೆಂಗೆ ನಿಂತಿರ್ತಾರೆ, ಹಂಗೆ ನಿಂತಿರ್ತಾರೆ. ಅಲ್ಲಿ ಟೇಕ್ ಆಗೋಕ್ಕಿಂತ ಮುಂಚೆ ಅಲ್ಲಿಂದ ನಾನು ನೋಡ್ತಾರವ್ರು. ನೋಡ್ಬಿಟ್ಟು ಹಿಂಗೆ ಅಂತಾರೆ ಅಣ್ಣ. ನಾನು ಸುಮ್ಮನೆ ಹಿಂಗೆ ನಿಂತಿರ್ತೀನಿ. ಯಾರನ್ನು ಮಾತಾಡ್ಸೋರು ಅಂತ ನಾನು ಸುಮ್ಮನೆ ನಿಂತಿರ್ತೀನಿ. ಪಕ್ಕದಲ್ಲಿದ್ದವನು ರೇ ಸ್ವಾಮಿ ನಿಮ್ಮನ್ನೇ ಕಂಡ್ರಿ ಅಂತ ನಾವು ನನ್ನ ಅಣ್ಣ ನಮಸ್ಕಾರ ಅಣ್ಣ ಅಂತೀನಿ. ಒಂದ್ಸಲ ಹಿಂದೆ ಹಿಂಗೆಲ್ಲ ತಿರ್ಗ್ಬಿಟ್ಟು ನೋಡಿದ್ರೆ ನನಗೆ ಹಾಯ್ ಹೇಳಿದ್ರ ಅಥವಾ ಯಾರು ನಾನು ಯಾವ ದೊಡ್ಡ ಇವನು ಅವರು ನನ್ನ ಹಿಂಗೆ ಅನ್ನಕ್ಕೆ ಅದೇ ಇವನು ಅಣ್ಣ ನಿಮ್ಮನ್ನೇ ಕಂಡ್ರಿ ಅಂತ ನಾವು ನನ್ನ ಅಣ್ಣ ನಮಸ್ಕಾರ ಅಣ್ಣ ಅಂತೀನಿ. ನಾನು ಹಂಗಾದ್ರೆ ಕೂತ್ಕೊಳ್ಳಿ ಅಂತಾರೆ ಹಿಂಗೆ. ನಾನು ಅಣ್ಣ ಇರಲಿ ಅಣ್ಣ, ಯಾವನ ಅವ್ನು ಚೇರ್ ಹಾಕಲ್ಲಿ ಅಂತಾರೆ. ಚೇರ್ ತಂದು ಹಾಕ್ತಾರೆ, ಕೂತ್ಕೊಳ್ತೀನಿ. ಬರ್ತಾರೆ ಅಣ್ಣ ಬಂದು ಅವ್ರು ಕೂತ್ಕೊಳ್ತಾರೆ. ನಾನು ನಿಂತ್ಕೊಳ್ತೀನಿ. ಕೂತ್ಕೊಳ್ಳಿ, ಚೆನ್ನಾಗಿದ್ದೀರಾ ಅಂತಾರೆ. ಅಣ್ಣ ಚೆನ್ನಾಗಿ ಅಣ್ಣ ನೆನಪಾಯ್ತಂದೆ. ನೀವೇನ್ರಿ ಕಲಾವಿದ್ರೆ? ನಮ್ಮ ಕಲಾವಿದ್ರೆ ನಾವು ಹಂಗೆ ಮರೆಯೋಕ್ಕಾಗುತ್ತಾ? ಕಲಾವಿದ್ರೆ ಅಂತಲೇ ಕರೆದಿರೋದು ಇಲ್ಲಿವರೆಗೂ. ಅಣ್ಣ ಸಲಾರ್ ಮಾಡ್ತೀನಿ, ಭಾಳ ಖುಷಿ ಆಗುತ್ತೆ. ನಮ್ಮ ಕಲಾವಿದ್ರುಗಳೆಲ್ಲ ಬಂದು ಹಿಂಗೆ ಮಾಡ್ತಿರೋ ದೊಡ್ಡ ಸಿನಿಮಾ ಭಾಳ ಖುಷಿ ಆಗುತ್ತೆ ಅಂದು. ಕಾಫಿ ಟೀ ಅಣ್ಣ ಇಲ್ಲ ಅಣ್ಣ, ಮಜ್ಜಿಗೆ ಅಣ್ಣ, ಮಜ್ಜಿಗೆ ತರಿಸ್ಕೊಡ್ತಾರೆ, ಕುಡಿತೀನಿ. ಕುಡಿದಾದ್ಮೇಲೆ ಅಣ್ಣ ಮತ್ತೆ ಕೇಳ್ತೀನಿ, ನಾನು ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ. ಖಂಡಿತವಾಗ್ಲೂ ಸುಮ್ಮನೆ ನಾನು ಕರೆಯಲ್ಲ ಕಲಾವಿದ್ರೆ, ತೂಕವಾಗಿದ್ದಾಗ ಪಾತ್ರಗಳು ಮಾತ್ರ ನಾನು ಕರಿತೀನಿ ನಿಮ್ಮನ್ನ ಅಂತ ಹೇಳ್ತಾರೆ. ಆಯ್ತಣ್ಣ ಬರ್ತೀನಿ ಅಂತ ಬರ್ತೀನಿ. ಅಟ್ಲೀಸ್ಟ್ ನಿಮ್ಗೆ ಒಂದು ತೃಪ್ತಿ ಇತ್ತು, ಅಷ್ಟು ದೂರ ಸೆಟ್ ನಡೀತಾ ಇತ್ತು. ನನಗೆ ತೃಪ್ತಿನ ಖುಷಿ ನನಗೆ. ನಾನು ನಮ್ಮ ಹುಡುಗರು ಎಲ್ಲೋ ನೋಡಲ್ಲ ಅಣ್ಣ ನನ್ನೇ ಮಾತಾಡಿಸ್ಬಿಟ್ರು ಅಂತ ನನಗೆ ಪ್ರೌಡ್ ಮೂಮೆಂಟ್. ಫೋಟೋ ಏನಾದ್ರು ತಗೊಂಡ್ರ? ಇಲ್ಲ ನನಗೆ ಫೋಟೋ ತಗೊಳ್ಳೋ ಹುಚ್ಚಿಲ್ಲ, ಕೆಲಸ ಮಾಡಬೇಕು ಹುಚ್ಚಿದೆ. ನಾನೊಂದು ಫುಲ್ ಫ್ಲೇಡ್ಜ್ ಅವ್ರ ಜೊತೆ ಸಿನಿಮಾ ಮಾಡ್ತೀನಿ ಅಂದರೆ ಅದಕ್ಕಿಂತ ಮೆಮೊರಿ ಇನ್ನೇನು ಬೇಕು ನನಗೆ. ಈಗ ಸದ್ಯಕ್ಕೆ ಅವ್ರದ್ದು ಡೆವಿಲ್ ಸಿನಿಮಾ ಟೀಸರ್ ಲುಕ್ ಏನಾದ್ರು ನೋಡಿದ್ರ? ಅವರು ಯಾವಾಗಲೂ ಹಂಗೆ ಕಾಣಿಸ್ತಾರೆ, ಸಖತ್ ಯೂಸ್ ಆಗಿ. ಈ ಸಿನಿಮಾದಲ್ಲೂ ಹಾಗೆ ಕಾಣಿಸ್ತಿದ್ದಾರೆ. ಹೊರಗಡೆ ಬರುತ್ತೆ ಅಬ್ಬರ ಅಂದರೆ ಅಬ್ಬರ, ನಮಗೆಲ್ಲ ಹಬ್ಬ ಅಷ್ಟೇ. ಓಕೆ, ಬ್ಯಾಕ್ ಟು ನಿಮ್ಮ ತೆಲುಗು ಇಂಡಸ್ಟ್ರಿ. ಅಖಂಡ 2 ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡಬೇಕಿತ್ತು, ಆದರೆ ಹೇಗೆ ಮಿಸ್ ಆಯಿತು, ಯಾಕೆ ಮಿಸ್ ಆಯಿತು ಅಂತ? ಇಲ್ಲ, ಅದು ಅವ್ರದ್ದು ಏನೋ ಒಂದು ಕಾರಣಾಂತರಗಳಿಂದ ಅಂದರೆ ಯಾರೋ ಮಲಯಾಳಂ ಆರ್ಟಿಸ್ಟ್ ಏನೋ ಇದು ಮಾಡ್ಕೊಂಡ್ರು. ಅಂದರೆ ನಂದು ಒಂಚೂರು ಅವಾಗ ಡೇಟ್ಸ್ ಇಶ್ಯೂ ಮತ್ತೊಂದು ಇನ್ನೊಂದಾಯಿತು. ಸೊ ಹಂಗಾಗಿ ಮಿಸ್ ಆಯಿತು. ಅದೊಂದು ಕೊರಗಿದೆ, ಬಾಲಯ್ಯ ಅವ್ರ ಜೊತೆ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋದು.
ಜೊತೆಗೆ ಡೈರೆಕ್ಟ್ರು ಕೂಡ ಎಕ್ಸ್ಟ್ರಾರ್ಡನರಿ ಡೈರೆಕ್ಟ್ರು ಅವರು ಬೋಯಿಪಾಟು ಸೀನು ಅವರು. ಅವ್ರ ಜೊತೆ ಮಾಡೋ ಆಸೆನೂ ಇತ್ತು. ಯಾಕೆ ಒಂದು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿರೋರು. ಅವ್ರ ಸಿನಿಮಾಗಳೆಲ್ಲ ನೋಡಿದ್ರೆ ವಿಲನ್ಸ್ಗಳನ್ನ ಹೆಂಗೆ ತೋರಿಸ್ತಾರೆ ಅಂದರೆ ಒಳ್ಳೆ ಬೆಟ್ಟಗಳು ತೋರಿಸ್ತಾರೆ. ಇದು ಬಿಲ್ಡಪ್ ಅದು ಇದು ಕೊಟ್ಟು ಇನ್ನೇನು ಬೇಕು ಮೇಡಮ್ ಕಲಾವಿದರುಗಳಿಗೆ. ಅಂಥವ್ರ ಜೊತೆ ಕೆಲಸ ಮಾಡಬೇಕು. ಈಗ ನಮ್ಮ ವರ್ಷ ಮಾಸ್ಟ್ರ ಜೊತೆ ಕೆಲಸ ಮಾಡಿದಷ್ಟು ಖುಷಿ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ರೆ. ಸೊ ಅದೊಂದು ಕೊರಗಿದೆ. ಅದೇ ನಾನು ಹೇಳ್ದಲ್ಲ, ಒಂದಷ್ಟು ನಾನು ಅವಾಗ ಬೇರೆ ಯಾವುದೊಂದು ನಡೀತಾ ಇತ್ತು, ಆಯಿತು ಓಕೆ ಅನ್ನೋ ಥರ ಆಗಿತ್ತು. ಅದಾದಮೇಲೆ ಇಲ್ಲ ಆಗಲ್ಲ, ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಲಯಾಳಂ ಆರ್ಟಿಸ್ಟ್ ಯಾರು ಹಾಕ್ಕೊಳ್ಳಿ, ಓಕೆ ಮುಂದಿನ ಯಾವ್ದಾದ್ರು ಒಂದು ದಿನದಲ್ಲಿ ಮಾಡೋಕ್ಕೆ